ಸೊ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವಾಗ ಜಡೆ ಹಾಕೊಬಿಟ್ಟಿದ್ದೀನಿ ನೋಡಿ, ಇದೆ ಏನೋ ಒಂಥರ ಖುಷಿ. ಆಫ್ಟರ್ ಅ ಲಾಂಗ್ ಟೈಮ್ ಹೇಳ್ಬೋದು. ಇವಾಗ ಸ್ವಲ್ಪ ಗ್ರೋತ್ ಆಗಿರೋದಕ್ಕೆ ವಾಲ್ಯೂಮ್ ಕಾಣಿಸ್ತಾ ಇದೆ ಜಡೆ. ಅವಾಗ ಹಿಂಗೆ ಸಣ್ಣಕ್ಕಿತ್ತು ನನ್ನ ಜಡೆ. ಏನೋ ಒಂಥರ ಎಷ್ಟು ತಿಂಗಳಾದ್ಮೇಲೆ ಹಾಕ್ಕೊಂಡಿದ್ದೀನಲ್ಲ, ಚೆನ್ನಾಗಿ ಅನ್ನಿಸ್ತಿದೆ. ನಾನು ರೆಡಿ ಆಗಿಬಿಟ್ಟೇ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಪರವಾಗಿಲ್ಲ ನನ್ನ ಹೆಲ್ತಲ್ಲಿ ಇವತ್ತು, ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕು. ನೆನ್ನೆ ಮೊನ್ನೆ ಅಂತೂ ಕೇಳಲೇಬೇಡಿ, ವಿಡಿಯೋ ಮಾಡಿದ್ದೀನಲ್ಲ ಹೆಂಗೆ ಮಾಡಿದ್ದೀನಿ ಅಂತ. ಸೊ ಇವತ್ತಿನ ವ್ಲಾಗ್ ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ನೋಡಿ. ಮತ್ತು ಸುನಿಲ್ ರಜೆ ಕೂಡ ಮುಗೀತು, ಅವರು ಇನ್ನೇನು ಡ್ಯೂಟಿಗೆ ಹೊರಡೋ ಟೈಮ್ ಕೂಡ ಆಯಿತು. ಸೊ ಇವತ್ತು ಒಂದಷ್ಟು ವೀಡಿಯೋಸ್ ಮಾಡಬೇಕು ಆ್ಯಂಡ್ ಪ್ರಮೋಷನ್ ವೀಡಿಯೋಸ್ ಮಾಡಬೇಕು. ಒಂದು 3-4 ಪೆಂಡಿಂಗ್ ಇದೆ, ಅದನ್ನೆಲ್ಲ ಮುಗಿಸ್ಕೋಬೇಕು. ಇವತ್ತಿನ ಕೆಲಸ ಅದೇನೆ. ನೆನ್ನೆ ಮೊನ್ನೆನೇ ಮುಗಿಸ್ಬೇಕಿತ್ತು, ಬಟ್ ಹುಷಾರಿಲ್ಲ ಅನ್ನೋ ರೀಸನ್ಗೆ ಮುಗಿಸಿರಲಿಲ್ಲ. ಇವತ್ತು ಫಸ್ಟು ಆ ಕೆಲಸಗಳನ್ನ ಮುಗಿಸೋಣ. ಆ್ಯಂಡ್ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ವೀಡಿಯೋನ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರ್ ಕಮೆಂಟ್ನ ಮಾಡೋದು ಮರಿಬೇಡಿ. ಬನ್ನಿ. ಇವತ್ತು ಬೇಗನೆ ಫ್ರೆಶ್ ಅಪ್ ಆಗಿದ್ದಾಯಿತು. ಸೊ ಹಾಗಾಗಿ ನಾನು ಸುನಿಲ್ ಇಬ್ಬರು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು, ನನಗೆ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡೋ ಮೂಡ್ ಇರಲಿಲ್ಲ. ನನಗೆ ಆ ಇರಿಟೇಷನ್, ಕೆಮ್ಮು, ನೆಗಡಿ ಎಲ್ಲ ಒಂಥರ ಅನ್ನಿಸ್ತಾ ಇತ್ತು. ಬಟ್ ಸುನಿಲ್ ನಾನೇ ತಿನ್ನಿಸ್ತೀನಿ ಬಾಯ್ಲಿ ಅಂತ ಅಂದರು ಅಂದ್ಬಿಟ್ಟು ತಿನ್ನಿಸ್ಕೊಳ್ಳೋಣ ಅಂತ ಹೋದೆ. ದೋಸೆ, ನಮ್ಮ ಮನೆ ಇವತ್ತು ದೋಸೆ ಮತ್ತು ಸುನಿಲ್ ಫೇವ್ರೇಟ್ ಬಾಳೆಕಾಯಿ ಪಲ್ಯ ಎಲ್ಲ ಮಾಡಿದರು ಮಮ್ಮಿ. ಸೊ ಅದನ್ನೇ ತಿಂತಾಯಿದ್ವಿ. ಇವತ್ತು ಸುನಿಲ್ ಫ್ರೀ ಇಲ್ಲ. ಅವ್ರು ಬಂದಾಗಿಂದ ಅದು ಇದು ಕೆಲಸ, ನನ್ನನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದು, ಆಮೇಲೆ ನನಗೆ ಹುಷಾರಿಲ್ಲ, ಒಂದಷ್ಟು ಪರ್ಸ್ನಲ್ ಕೆಲಸಗಳೆಲ್ಲ ಇರ್ತವೆ ಅಲ್ವಾ, ಅದನ್ನೆಲ್ಲ ಮುಗಿಸೋದ್ರಲ್ಲೇ ರಜೆ ಮುಗ್ದೋಯ್ತು ಅಂತ ಅನ್ನಿಸ್ತಾ ಇದೆ. ಬಟ್ ಏನೂ ಮಾಡೋಂಗಿಲ್ಲ, ಅದು ಅವರ ರೆಸ್ಪಾನ್ಸಿಬಿಲಿಟಿನ ಅವ್ರು ಬಂದಾಗ ಕಂಪ್ಲೀಟ್ ಎಷ್ಟಾಗುತ್ತೋ ಅಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಖುಷಿ. ಏನಕ್ಕೆ ಅಂತಂದರೆ ಸುನೀಲ್ ಅವರು ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ. ಅವ್ರು ರಜೆಗೆ ಬಂದಾಗ ಅವ್ರು ಏನೇನು ಅಂದ್ಕೊಂಡಿದ್ದಾರೆ ಕೆಲಸಗಳು ಅದೆಲ್ಲ ಆಗಬೇಕು, ಮುಗಿಸ್ಬಿಟ್ಟು ಹೋಗ್ಬೇಕಪ್ಪ ಅಂತ ಅವ್ರದ್ದೊಂದು ಪಾಲಿಸಿ ಇದೆ. ಅದು ಮುಗಿಸ್ಲಿಲ್ಲ ಅಂದರೆ ಅವ್ರಿಗೂ ಸಮಾಧಾನ ಇಲ್ಲ, ನಮಗೂ ಹೇಳ್ತಾ ಇರ್ತಾರೆ ಕೆಲಸ ಆಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಸುನೀಲ್ ಅವರ ರಜೆ ಕೂಡ ಮುಗಿತಾ ಬಂತು. ಇವತ್ತು ಕೆಲಸ ಎಲ್ಲ ಮುಗಿಸ್ಬಿಟ್ಟೇ ನಾನು ರಿಟರ್ನ್ ಹೋಗಬೇಕು ಅಂತ ಅಂದ್ಬಿಟ್ಟಿದ್ರು. ಸೊ ಚಾಪಿಂಗ್ ಬೋರ್ಡ್ ಬಂದಿದೆ ನೋಡಿ ಫೈನಲಿ. ಎಲ್ಲರೂ ಚಾಪಿಂಗ್ ಬೋರ್ಡು ಅದೇ ಸ್ಟೀಲಿಗೆ ತರಿಸಿ ಅಂತ ಹೇಳ್ತಾ ಇದ್ರಿ. ಫೈನಲಿ ರೀಚ್ ಅವರ್ ಚಾಪಿಂಗ್ ಬೋರ್ಡ್. ಚೆನ್ನಾಗಿದೆ. ತುಂಬ ಗಟ್ಟಿ ಇದೆಯಾ? ಹೌದು, ಕ್ವಾಲಿಟಿ. ಈ ಸ್ಮಾಲ್ ಚಾಪಿಂಗ್ ಬೋರ್ಡ್ಗೆ 500 ಸಮಥಿಂಗ್ ಸಾಕು. ಏನು ದೊಡ್ಡದು ವೆಯ್ಟ್ ಇದೆ ಸಾಕು. ಏನಿದೆ ಅದು ಏನೋ ಹಾಕ್ತಾರಲ್ಲ ಒಳಗಡೆ. ಸೊ ನೋಡಿ, ಈ ಥರ ನಮ್ಮದು ಎಕ್ಸಾಮ್ ಪ್ಯಾಡ್ಸ್ ಎಲ್ಲ ಬರ್ತಾಯಿತ್ತಲ್ಲ, ಆ ಥರ ಇದೆ. ಸೊ ಅವರೆಲ್ಲ ಹೊರಗಡೆ ಕೆಲಸ ಇದೆ ಅಂತ ಹೋದರು. ಮನೆಯಲ್ಲಿ ಯಾರೂ ಇಲ್ಲ, ನಾನೊಬ್ಬಳೇ. ಮಮ್ಮಿ ಬಟ್ಟೆ ಎಲ್ಲ ವಾಶ್ ಮಾಡಿ ವಾಷಿಂಗ್ ಮಷಿನ್ಗೆ ಹಾಕಿದ್ರು. ನಾನು ವಾಷಿಂಗ್ ಮಷಿನ್ನಿಂದ ಅದು ಆಗಿ ಡ್ರೈ ಎಲ್ಲ ಆದಮೇಲೆ ಒಂದು ರೌಂಡ್ ನಿದ್ದೆ ಮಾಡಿ ಇವಾಗ ಎದ್ದು ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದೀನಿ. ಸೊ ಮಮ್ಮಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಅವರು ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅವ್ರು ಬರೋದೂ ಲೇಟ್ ಆಗ್ಬೋದು. ಸೊ ಅಷ್ಟರಲ್ಲಿ ನಾನು ಸಣ್ಣ ಪುಟ್ಟ ಕೆಲಸ ಆದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಟ್ಟೆ ಒಣಗಾಕ್ತಾ ಇದ್ದೀನಿ. ನಾನು ಇವಾಗ ಸ್ವಲ್ಪ ಏನಾದರೂ ತಿಂತಾಯಿರ್ತೀನಿ, ಮಧ್ಯೆ ಕೆಲಸ ಮಾಡಲಿ ಏನು ಮಾಡಲಿ ತಿಂತಾಯಿರ್ತೀನಿ. ಬಾಳೆಕಾಯಿ ಪಲ್ಯ ಎಲ್ಲ ಇತ್ತು ಅಲ್ವಾ, ಅದನ್ನು ಬೌಲ್ಗೆ ಹಾಕಿಟ್ಟಿದ್ರು ಮಮ್ಮಿ. ಅದನ್ನೇ ನಾನು ತಿನ್ಕೊಂಡು ಬಟ್ಟೆ ಒಣಗಾಕ್ತಾಯಿದ್ದೆ. ಸೊ ಏನು ಅಂತಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಒಂದು ಏನಾದ್ರು ತಿನ್ನಬೇಕು ಅಂತ ಲಾಸ್ಟ್ ಟೈಮಲ್ಲಿ ಅನ್ನಿಸ್ತಾ ಇರುತ್ತೆ. ನನಗೆ ಇಲ್ಲಿವರೆಗೂ ಅನಿಸಿರ್ಲಿಲ್ಲ, ಇವಾಗ ಹಂಗೆ ಅನ್ನಿಸ್ತಾ ಇದೆ. ಇನ್ನೇನು ಸ್ವಲ್ಪ ದಿನ ಅಲ್ವಾ, ಅದಕ್ಕೆ ನಾನು ತಿನ್ಕೊಂಡೇ ಬಟ್ಟೆ ಎಲ್ಲನೂ ಒಣ ಹಾಕ್ತಾಯಿದ್ದೆ. ಅಲ್ಲಿ ಬಿಸಿಲು ಕೂಡ ಬಂದಿತ್ತು, ಗಾಳಿ ಕೂಡ ತಣ್ಣಗೆ ಬೀಸ್ತಾ ಇತ್ತು. ಟೈಮ್ ಬಂದುಬಿಟ್ಟು 12:30 ಆಗಿದೆ. ಇವಾಗ ಎದ್ಬಿಟ್ಟು ನಾನು ನನ್ನ ಕೆಲಸನ ಮಾಡ್ಕೋತಾ ಇದ್ದೆ. ಮಮ್ಮಿಗೂ ಸ್ವಲ್ಪ ಹೆಲ್ಪ್ ಆಗಲಿ, ಪಾಪ ಅವರು ಹೊರಗಡೆ ಹೋಗಿದ್ದಾರೆ, ಅಲ್ಲಿಂದ ಬಂದು ಟಯರ್ಡಾಗಿ ಅಡುಗೆ ಮಾಡಬೇಕು, ಇಲ್ಲ ಇನ್ನೇನಾದರೂ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಮುಂದೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಒಣಗಾಕ್ತಾಯಿದ್ದೆ. ಸೊ ಏನು ಅಂತಂದರೆ ವಾಷಿಂಗ್ ಮಿಷಿನಲ್ಲಿ ಕಂಪ್ಲೀಟಾಗಿ ಡ್ರೈ ಆಗಿರುತ್ತೆ. ಒಂದು ಮಿನಿಮಮ್ ಅಂದರೂ ಒಂದು 15 to 20 ಮಿನಿಟ್ಸ್ ಬಿಸಿಲಿದ್ದಾಗ, ಚೆನ್ನಾಗಿ ಬಿಸಿಲಿದ್ದಾಗ ಹಾಕ್ಬಿಟ್ವಿ ಅಂತ ಅಂದರೆ
ಆರಾಮಾಗಿ ಫ್ರೆಶ್ ಆಗುತ್ತೆ ಅದು, ಅವಾಗಿನ್ನ ಚೆನ್ನಾಗಿರುತ್ತೆ. ಇವಾಗ ಮಳೆ ಟೈಮ್ ಆಗಿರೋದ್ರಿಂದ ಬಿಸಿಲಿದ್ದಾಗ ಒಣಗಾಕೋಬಿಡ್ಬೇಕು ಎಲ್ಲನೂ. ಗೈಸ್ ಇವತ್ತಂತೂ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದೆ, ಒಳ್ಳೆ ನಿದ್ದೆ ಅಂತೂ ಮಾಡಿದ್ದೆ, ಎದ್ದಾಯ್ತು ನಾನು. ಈಗ ಒಂದು ಸ್ವಲ್ಪ ಮ್ಯಾಂಗೋಸ್ ಇದೆ, ನಮ್ಮನೆ ಅಪ್ಪ ಕೊಟ್ಟಿದ್ದು ಮ್ಯಾಂಗೋಸು ಎಲ್ಲ ಹಣ್ಣಾಗಿತ್ತು. ಪಾಪ ಸುನೀಲ್ ಅವರು ತಿಂದೇ ಇಲ್ಲ ಮ್ಯಾಂಗೋಸ್ ಎಲ್ಲ, ಹಣ್ಣಾಗಿದ್ದೆಲ್ಲ ಒಂದು ಸೈಡ್ ಇಟ್ಟಿದ್ದಾರೆ ಮಮ್ಮಿ. ಇಲ್ಲಿ ನೋಡಿ, ಇದು ಈ ಮ್ಯಾಂಗೋಸ್ ಯಾರು ತಾನೇ ಇತ್ತು, ಯಾರೋ ಕೊಟ್ಟಿದ್ದಂತ ಅನ್ಕೋತೀನಿ. ಇದನ್ನೆಲ್ಲ ವೇಸ್ಟ್ ಮಾಡೋಕ್ಕಿಂತ ನೀಟಾಗಿ ಕಟ್ ಮಾಡಿ ಇಟ್ಬಿಟ್ರೆ ಇವಾಗ ಇಟ್ಬಿಟ್ರೆ ಪಾಪ ತಿನ್ಕೋತಾರೆ. ಇವಾಗ ನಾನು ಕಟ್ ಮಾಡಿ ಇಡ್ತೀನಿ. ಟೈಮ್ ಬಂದು 1:00 ಆಗಿದೆ, ಅಡುಗೆ ಮಾಡಿಲ್ಲ. ಇವತ್ತು ಸುನಿಲ್ಗೆ ಫೇವ್ರೇಟ್ ಆಗಿರೋ ಚಿಕನ್ ಕಬಾಬ್ ಏನಾದರೂ ಮಾಡೋಣ ಅಂದಿದ್ರು ಮಮ್ಮಿ. ನಾನು ಚೆನ್ನಾಗಿ ನಿದ್ದೆ ಹೊಡೆದಿದ್ದಾಯಿತು, ನೋಡೋಣ ಏನು ಮಾಡೋದು ಅಂತ. ವಾಶ್ ಮಾಡಿಬಿಟ್ಟೆ. ಬಿಸಿಲು ಹಂಗೆ ಇದೆ, ಮಳೆ ಬರೋ ವಾತಾವರಣನೂ ಸಡನ್ನಾಗಿ ಚೇಂಜ್ ಆಗಿಬಿಡುತ್ತೆ. ನನ್ನ ಈ ಕೆಮ್ಮುಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಈ ಕೆಮ್ಮಿ ಏನಾಗುತ್ತೆ, ಜ್ವರ ತುಂಬ್ಕೊಂಡಂಗೆ ಆಗುತ್ತೆ. ಅದರಿಂದ ಇನ್ನೂ ಅಪ್ಸೆಟ್ ಆಗ್ತೀನಿ ನಾನು. ಇದಂತೂ ತಾತ ಅವ್ರ ಮನೆ ತೋಟ ಏನಿದೆ ಅಲ್ಲಿ ಫ್ರೆಶ್ ಆಗಿ ತಂದಿರೋ ಮಾವಿನ ಹಣ್ಣು, ಒಂಚೂರು ಪೌಡರ್ ಕೆಮಿಕಲ್ ಯೂಸ್ ಮಾಡಿಲ್ಲ. ಹೊರಗಡೆದು ತಿಂದರೆ ಏನೂ ಆಗಲ್ಲ ಮಾವಿನ ಹಣ್ಣು ಅಂತ ಅಂತೀವಿ ನಿಜ, ಬಟ್ ನಾನೊಂದು ನಿಜ ಹೇಳ್ತೀನಿ. ನಮ್ಮ ಚಿಕ್ಕಪ್ಪ ಅವ್ರ ಮನೆ ಮಾವಿನ ಹಣ್ಣನ್ನ ಹೊರಗಡೆಯಿಂದ ತಂದಿದ್ದಾರೆ. ಅವ್ರ ಫ್ಯಾಮಿಲಿ ಎಲ್ಲರೂ ತಿಂದಾದಮೇಲೆ 2 days ಅವ್ರಿಗೆ ಫುಲ್ ಕಣ್ಣೆಲ್ಲ ಮಂಜು ಫುಲ್ ಲೂಸ್ ಮೋಷನ್ನು. ಯಾಕಂದರೆ ಮಾವಿನ ಹಣ್ಣು ಕಲರ್ ಆಗಲಿ ಬೇಗ ಅಂತ ಅಂದ್ಬಿಟ್ಟು ಇದಕ್ಕೆ ನನ್ನ ಪೌಡರ್ಸ್ ಎಲ್ಲ ಹಾಕ್ತಾರೆ. ಆ ರೀಸನ್ನಿಂದ ನಮ್ಮ ಫ್ಯಾಮಿಲಿಯಲ್ಲೇ ಹಿಂಗಾಗಿದ್ದು ನೋಡಿ, ಏನೋ ಒಂಥರ ಅನ್ನಿಸ್ತು ನಮಗೆ. ಅದಕ್ಕೆ ಮಮ್ಮಿ ನನಗೆ ಅವಾಗಿಂದನೂ ಹೊರಗಡೆಯಿಂದ ತಂದಿದ್ದು ಒಂದೇ ಒನ್ ಟೈಮ್ ತಂದು ತಿಂದಿದ್ದು. ಅದನ್ನು ಬಿಟ್ಟರೆ ಇನ್ನು ಹೊರಗಡೆ ಅಂತ ಮಾವಿನ ಹಣ್ಣು ತಂದಿಲ್ಲ. ಇದೆಲ್ಲ ಬೇರೆಯವರು ಅವ್ರ ತೋಟದಲ್ಲಿ ತಂದಿದ್ದು, ಮತ್ತು ಅಪ್ಪ ಅವರೆಲ್ಲ ತಂದು ಕೊಡ್ತಾ ಇದ್ರಲ್ಲ, ಆ ಮಾವಿನ ಹಣ್ಣನ್ನೇ. ಯಾರಿಗೆಲ್ಲ ಮಾವಿನ ಹಣ್ಣು ಇಷ್ಟ? ನನಗೆ ಓಟೆ ಇಷ್ಟ, ನನ್ನ ಮಗನಿಗೂ ಓಟೆ ಇಷ್ಟ. ಅಮ್ಮ ಕಲ್ಲು ಕೊಡಮ್ಮ, ಕಲ್ಲು ನಾನು ತಿಂತೀನಿ ಅಂತ ಇರ್ತಾನೆ. ಓಟೆ ಅನ್ನೋಕ್ಕೆ ಬರಲ್ಲ ಅವನಿಗೆ. ಚೆನ್ನಾಗಿದೆ, ಟೇಸ್ಟ್ ಹೆಂಗಿದೆಯೋ ಗೊತ್ತಿಲ್ಲ, ನೋಡೋಕ್ಕಂತೂ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಕೋಲ್ಡ್ ಹಂಗೆ ಇದೆ, ಸೊರ್ ಅಂತ ಎಳಿತಾನೆ ಇರ್ತೀನಿ ಅವಾಗ ನಾನು. ಅಂದರೆ ನನಗಿವಾಗ ಹೆಂಗೆ ಅನಿಸ್ತಾ ಇದೆ ಅಂದರೆ, ಎಷ್ಟು ಬೇಗ ನನಗೆ ಡೆಲಿವರಿ ಆಗುತ್ತೆ, ಮಗು ಆಚೆ ಬರುತ್ತೆ ಅನ್ನೋ ಥರ ಫೀಲ್ ಆಗ್ತಿದೆ. ಅಷ್ಟು ಇದಾಗ್ಬಿಟ್ಟಿದ್ದೀನಿ ನಾನು. ಆ್ಯಕ್ಟಿವ್ ಅಂದರೆ ಇದು ನನ್ನ ಏನು ಲಾಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಆ್ಯಕ್ಟಿವ್ ಆಗಿರೋಕ್ಕಾಗ್ತಿಲ್ಲ. ತುಂಬ ಎಷ್ಟು ಟ್ರೈ ಮಾಡಿದ್ರೂ ಆಗ್ತಿಲ್ಲಪ್ಪ ಅನ್ನೋ ಥರ ಫೀಲ್ ಆಗ್ತಿದೆ. ಮಮ್ಮಿಗೂ ಪಾಪ ಕಷ್ಟ ಆಗ್ತಿದೆ ತುಂಬ. ಅವ್ರಿಗೆ ನಮ್ಗೆ ಈ ಬಟ್ಟೆ ವಾಶ್ ಮಾಡೋಕ್ಕಂತೂ ಸಿಕ್ಕೇ ಇಲ್ಲ ಇನ್ನೂ. ಅವ್ರಿಗೆ ಪಾಪ ಆಗಲ್ಲ, ಮಮ್ಮಿಗೆ ಬಟ್ಟೆ ಅಂದರೆ ಸಾಕು. ಅವ್ರಿಗೆ ಆಪ್ರೇಷನ್ಸ್ ಎಲ್ಲ ಆಗಿರೋದ್ರಿಂದ ಅವ್ರಿಗೆ ಬಟ್ಟೆ ಒಗೆಯೋದು ಒಂದು ಆಗಲ್ಲ. ಇದು ಹೋಗಿದೆ, ಹುಳ ಎಲ್ಲ ಇದೆ ಫ್ರೆಂಡ್ಸು. ಈ ಹುಳ ನೋಡಿದ್ರೇ ಭಯ ಆಗುತ್ತೆ. ಸೊ ಈ ರೀಸನ್ನಿಂದ ಬೇಗ ಬಟ್ಟೆ ವಾಶ್ ಮಾಡೋರು ಸಿಗಲಿ, ಮತ್ತು ಅವ್ರಿಗೆ ನಿಂತ್ಕೊಂಡು ಗಂಟೆಗಟ್ಟಲೆ ಅಡುಗೆ ಮನೇಲಿ ನಿಂತ್ಕೊಂಡು ಕೆಲಸ ಮಾಡೋಕ್ಕೂ ಆಗಲ್ಲ. ದಟ್ಸ್ ವೈ ನನಗೂ ಅದೇ ಯೋಚನೆ ಆಗ್ತಿದೆ, ಮುಂದೆ ಹೆಂಗಪ್ಪ ಅಂತ ಅಂದ್ಬಿಟ್ಟು ನಾವು ಸರ್ಚ್ ಮಾಡ್ತಾಯಿದ್ವಿ ಬಟ್ಟೆ ವಾಶ್ ಮಾಡೋರನ್ನ. ಟೈಮಿಂಗ್ಸು ನಮ್ಗೆ ಯಾವ ಟೈಮಿಂಗ್ಸ್ ಆದರೂ ಪರವಾಗಿಲ್ಲ, ಬೆಳಗಿನ ಸಂಜೆ. ಬಟ್ ಅದೇ ಕರೆಕ್ಟಾಗಿ ರೆಗ್ಯುಲರಾಗಿ ಬರೋರು ಸಿಗ್ತಿಲ್ಲ ನಮಗೆ. ನೋಡೋಣ. ಇದಾಯಿತು, ಸಾಕು. ಒಂದು ಪ್ಲೇಟ್ ಕಂಪ್ಲೀಟ್ ಆಗಿದೆ. ಒಂದು ತಿನ್ನಲಿ ಅವ್ರು ಸುನಿಲ್. ನಾನು ತಿಂತೀನಿ, ತಿಂದೇ ಇರ್ತೀನ. ಇದಕ್ಕೇನು ಹಾಕ್ತಿಲ್ಲ ಅಂದಮೇಲೆ ಸಖತ್ತಾಗಿದೆ. ವಾಶ್ ಮಾಡುವ.
ತುಂಬ ಜನ ಚಾಪಿಂಗ್ ಬೋರ್ಡ್ ತರಿಸಿ ಅಂತ ಇದ್ರಿ. ಫೈನಲಿ ತರಿಸ್ದೆ. ವೆಯ್ಟು ಇದೆ, ಇದಕ್ಕೆ 555 ಏನೋ ಆಯಿತು. ಚೆನ್ನಾಗಿದೆ. ಸ್ವಲ್ಪ ತುಂಬ ಚಿಕ್ಕದು ಇಲ್ಲ, ತುಂಬ ದೊಡ್ಡದು ಇಲ್ಲ, ಬಟ್ ಚೆನ್ನಾಗಿದೆ. ಫೈನಲಿ ಚಾಪಿಂಗ್ ಬೋರ್ಡ್ ತರಿಸ್ದೆ, ಕಟ್ ಮಾಡಿಲ್ಲ ಇನ್ನು. ಥ್ಯಾಂಕ್ ಯು. ತುಂಬ ಜನ ಇಷ್ಟು ಕೇರ್ ಮಾಡಿ ಹೇಳ್ತಾ ಇದ್ರಲ್ಲ. ನಾನು ಚೇಂಜ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತಾರಲ್ಲ, ಹಾಗೆ ಫೈನಲಿ ತರಿಸಿದ್ದಾಯಿತು. ಇವಾಗೇನಿಲ್ಲ, ಸುನಿಲ್ ಫೇವ್ರೆಟ್ ಕಬಾಬ್ ರೆಡಿ ಆಗ್ತಾಯಿದೆ. ಚಿಕನ್ ಕಬಾಬ್ ಮತ್ತು ಕುಷ್ಕ ಮಾಡ್ತಾಯಿದ್ರು ಒಂದು ಸೈಡಲ್ಲಿ. ಸುನಿಲ್ಗೆ ಬಿರಿಯಾನಿಯಲ್ಲಿ ನಾವು ನಾರ್ಮಲ್ ಪೀಸಸ್ನ ಫ್ರೈ ಮಾಡಿ ಹಾಕೋದಕ್ಕಿಂತ ಕಬಾಬ್ ರೀತಿ ಮಾಡಿಬಿಟ್ಟು ಇದರೊಳಗಡೆ ಹಾಕಿ ಇನ್ನೇನು ಕುಷ್ಕ ಆಯಿತು, 75% ಆಗಿದೆ, ಇನ್ನು ಸ್ವಲ್ಪ ನೀರಿದೆ ಅನ್ನೋ ಟೈಮಲ್ಲಿ ಕಬಾಬ್ ಪೀಸಸ್ನ ಇದ್ರೊಳಗಡೆ ಹಾಕ್ಬಿಟ್ಟು ದಮ್ ಕಟ್ಬಿಟ್ರೆ ಸಖತ್ ಟೇಸ್ಟಿಯಾಗಿರೋ ಒಂಥರ ಕಬಾಬ್ ಬಿರಿಯಾನಿ ಸಖತ್ತಾಗಿರುತ್ತೆ. ಅದು ಅವ್ರಿಗೆ ಇಷ್ಟ. ಸೊ ಅದನ್ನು ಅವ್ರಿಗೆ ಮಾಡಿಕೊಡ್ತಾಯಿದ್ವಿ. ಇವಾಗ ಕಬಾಬೆಲ್ಲ ಆಗಿದೆ ಅಲ್ವಾ, ಸುನಿಲ್ಗೂ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಮಮ್ಮಿ ಎಣ್ಣೆಯಿಂದ ತೆಗೆದಿಡ್ತಾಯಿದ್ರು. ನಾನೆಲ್ಲ ಚಟ್ನಿ ಎಲ್ಲ ಹಾಕಿ ರೆಡಿ ಮಾಡಿದ್ದೆ. ಅಲ್ಲಿಗೆ ಇವಾಗ ಕಬಾಬೆಲ್ಲ ಹಾಕ್ತಾಯಿದ್ದಾರೆ. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.